ಇವತ್ತು ಮೆಂತ್ಯ ಹಿಟ್ಟು ಹೆಂಗೆ ಮಾಡೋದಂತ ನೋಡೋಣ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ ನೋಡಿರಿ. ಮೊದಲಿಗೆ ಕಡಲೆಬೇಳೆ, ಅಕ್ಕಿ, ಗೋಧಿ, ಹೆಸರು ಬೇಳೆ, ಉದ್ದಿನ ಬೇಳೆ, ಮೆಂತ್ಯ, ಜೀರಿಗೆ, ಮೆಣಸು, ಸಾಸಿವೆ, ಹವೀಜ, ಅರ್ಶಿಣ ಬೇರು. ಅರ್ಶಿಣ ಬೇರನ್ನ ಒಂದ್ರಾಗ 4 ಮಾಡಿ ಜಜ್ಜಿ ಇಟ್ಕೊಳ್ಳೋಣ. ಈಗ ಒಂದೊಂದು ಸಾಮಾನು ಹುರಿಬೇಕು. ಚೆಂದಾಗಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹೊಂಬಣ್ಣ ಬರಬೇಕು, ಘಮ ಘಮ ವಾಸನೆ ಬರಬೇಕು, ಅಲ್ಲಿ ತನಕ ಹುರಿರಿ. ಒಂದೊಂದು ಸಾಮಾನು ಹುರಿದು ಎಲ್ಲಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಹೋಗೋಣಂತೆ. ಇದನ್ನು ಚೆಂದಾಗಿ ಹೊಂಬಣ್ಣ ಬರೋ ತನಕ ಹುರಿಯೋಕೆ ಕಾರಣ ಏನು ಅಂದರೆ, ಈ ಮೆಂತ್ಯ ಹಿಟ್ಟನ್ನ ವರ್ಷಾನುಗಟ್ಲೆ ಮಾಡಿಟ್ಕೋಬೋದು, ಏನೂ ಆಗಂಗಿಲ್ಲ. ಆಮೇಲೆ ಇದು ಆರೋಗ್ಯಕ್ಕೂ ಭಾರಿ ಒಳ್ಳೆಯದು, ಪ್ರೋಟೀನ್ ರಿಚ್. ಪ್ಲಸ್ ಇದು ಸಣ್ಣ ಮಕ್ಳಿಗೆ ಕೊಡ್ಬೋದು, ಬಾಣಂತರಿಗೆ ಕೊಡ್ಬೋದು, ವಯಸ್ಸಾದವರು ತಿನ್ಬೋದು. ಬಿಸಿ ಅನ್ನಕ್ಕಂತೂ ಇದು ಬೆಸ್ಟ್ ಕಾಂಬಿನೇಷನ್. ನಮ್ಮ ಮನ್ಯಾಗ ಇದನ್ನು ವರ್ಷಾನುಗಟ್ಲೆ ಮಾಡಿಡ್ತೀವಿ. ಚೆಂದಾಗಿ ಹುರ್ಕೊಂಡ್ರೆ ಇದು ವರ್ಷಾನುಗಟ್ಲೆ ಕೆಡಂಗಿಲ್ಲ. ಈ ಥರ ಎಲ್ಲನೂ ಒಂದಾಗಿ ಹಾಕ್ಕೊಂಡು ಹುರಿದು ಒಂದು ಪಾತ್ರೆಗೆ ತಕ್ಕೊಂಡು ಎಲ್ಲ ಕೂಡಿಸಿ ಇಟ್ಕೊಳ್ಳೋಣ. ಆಮೇಲೆ ಮಸಾಲೆ ಸಾಮಾನು ಏನದಲ್ಲ ಅವನ್ನ ಸಪ್ರೇಟಾಗಿ ಹುರಿದು ಒಂದು ಬೇರೆ ಕಡೆ ಎತ್ತಿಟ್ಕೊಳ್ಳೋಣ. ಯಾಕಂದ್ರೆ ಮಸಾಲೆ ಸಾಮಾನು ಗಿರಣಿ ಒಳಗೆ ಹಾಕ್ಲಿಕ್ಕಿಲ್ಲ ಕೆಲವೊಂದು ಕಡೆ, ನಮ್ಮ ಕಡೆ ಹಾಕಂಗಿಲ್ಲ. ನಾವೇನು ಮಾಡ್ತೀವಿ, ಇದನ್ನು ಆಮೇಲೆ ಗ್ರೈಂಡ್ರಿಗೆ ಹಾಕಿ ಆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತೀವಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಪ್ಲಸ್ ರುಚಿನೂ ಭಾಳ ಚಲೋ ಇರ್ತದೆ. ಒಮ್ಮೆ ಮಾಡಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಗಿರಣಿ ಹಾಕ್ಸ್ಕೊಂಬರ್ಬೇಕು ಅಷ್ಟೇ. ಬಿಸಿ ಬಿಸಿ ಅನ್ನದ ಜೊತೆ ಅಂತಾರೆ ಭಾರಿ ರುಚಿ ಆಗ್ತದೆ. ಎಂಜಾಯ್ ಮಾಡಿ.